ಪೂರ್ವ ದಿಕ್ಕು. ಈ ಪೂರ್ವ ದಿಕ್ಕಿನಿಂದ ಸೌರಶಕ್ತಿಯು ಅತ್ಯಧಿಕವಾಗಿ ಪ್ರವಹಿಸುತ್ತದೆ. ಈ ದಿಕ್ಕು ಜ್ಞಾನ ಹಾಗೂ ಉನ್ನತಿಗಳ ಸೂಚಕ. ಇದು ನಮ್ಮ ಐಶ್ವರ್ಯ, ಖ್ಯಾತಿ ಇತ್ಯಾದಿಗಳನ್ನು ವೃದ್ಧಿಗೊಳಿಸುತ್ತದೆ. ಅದಕ್ಕೆ ಭವನ ನಿರ್ಮಾಣ ಮಾಡುವಾಗ ಅತ್ಯಧಿಕವಾಗಿ ಈ ದಿಕ್ಕಿನಲ್ಲಿ ತೆರೆದುಕೊಂಡಂತ ಸ್ಥಳವಿರಲಿ. ಪೂರ್ವ ದಿಕ್ಕಿನಲ್ಲಿ ತೆರೆದ ಜಾಗ ಹಾಗೂ ಪ್ರವೇಶ ದ್ವಾರಗಳಿದ್ದರೆ ಆಗ ಗೃಹಸ್ವಾಮಿಗೆ ದೀರ್ಘಾಯು, ಮಾನಸನ್ಮಾನ ಹಾಗೂ ಸಂತಾನ ಸುಖದ ಸಂತೋಷಗಳು ದೊರಕುತ್ತವೆ. ಈ ದಿಕ್ಕಿನಲ್ಲಿ ಭೂಮಿಯು ಕೆಳಮಟ್ಟದಲ್ಲಿ ಇರಬೇಕು. ಬಾಗಿಲು ಹಾಗೂ ಕಿಟಕಿಗಳು ಹೆಚ್ಚಾಗಿ ಇದೇ ದಿಕ್ಕಿನಲ್ಲಿರಬೇಕು. ಪೋರ್ಟಿಕೋವನ್ನು ಕೂಡ ಪೂರ್ವ ದಿಕ್ಕಿನಲ್ಲೇ ನಿರ್ಮಿಸಬಹುದು. ವರಾಂಡ, ಬಾಲ್ಕನಿ ಹಾಗೂ ವಾಶ್ ಬೇಸಿನ್ ಇತ್ಯಾದಿಗಳನ್ನು ಇದೇ ದಿಕ್ಕಿನಲ್ಲಿ ಇರಿಸಬೇಕು. ಮಕ್ಕಳು ಕೂಡ ಈ ದಿಕ್ಕಿನ ಕಡೆಗೆ ಮುಖ ಮಾಡಿ ಕುಳಿತು ಓದಿಕೊಂಡಲ್ಲಿ ಅತಿ ಹೆಚ್ಚು ವಿದ್ಯಾಲಾಭ ಉಂಟಾಗಬಲ್ಲದು. ವಾಸ್ತು ದೋಷವಿದ್ದಲ್ಲಿ. ಪೂರ್ವ ದಿಕ್ಕಿನಲ್ಲಿ ಒಂದು ವೇಳೆ ವಾಸ್ತು ದೋಷವಿದ್ದಲ್ಲಿ ಆಗ ಓದಿನಲ್ಲಿ ಮನಸ್ಸು ನಿಲ್ಲುವುದಿಲ್ಲ, ಉನ್ನತಿಗೆ ಕಡಿವಾಣ ಹಾಕಿದಂತೆ ಆಗಿರುತ್ತದೆ. ಇಂಥ ಸಂದರ್ಭದಲ್ಲಿ ಸೂರ್ಯಯಂತ್ರವನ್ನು ಸ್ಥಾಪಿಸಿ ಸೂರ್ಯನಿಗೆ ಅರ್ಘ್ಯ ನೀಡಬೇಕು. ಸೂರ್ಯದೇವನ ಉಪಾಸನೆ ಮಾಡಬೇಕು ಹಾಗೂ ಪೂರ್ವ ದಿಕ್ಕಿನಲ್ಲೇ ಬಾಗಿಲಿಗೆ ಮಂಗಳಕರವಾದ ತೋರಣವನ್ನು ಹಾಕಬೇಕು.